ಬರುವಂತ ಚಾಮರಾಜನಗರ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕಾಗಿದೆ. ಈ ಗೆಲುವಿನಲ್ಲಿ ನಾವೆಲ್ಲರೂ ಪಾಲ್ದಾರರಾಗಬೇಕು. ಈ ದೇಶದ ರಾಜಕೀಯ ಭವಿಷ್ಯವನ್ನ ಬದಲಾವಣೆ ಮಾಡಬೇಕು. ಮತ್ತೊಮ್ಮೆ ಸಾಮಾಜಿಕ ನ್ಯಾಯದ ಪರವಾಗಿರುವಂತಹ ಪಕ್ಷ ಈ ದೇಶವನ್ನ ಆಳಬೇಕಂತ ಈ ಚುನಾವಣೆಯ ಮಹತ್ವದಾಗಿದೆ. ಈ ಚುನಾವಣೆಯಲ್ಲಿ ತಾವೆಲ್ಲ ನಮ್ಮ ಪಕ್ಷದ ಸಾಧನೆಗಳು, ನಮ್ಮ ಪಕ್ಷದ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಇರಬಹುದು, ಈ ರಾಜ್ಯಕ್ಕೆ ಕೊಡುಗೆ ಇರಬಹುದು, ಈ ಜಿಲ್ಲೆಗೆ ಕೊಡುಗೆ ಇರಬಹುದು. ಇವನ್ನೆಲ್ಲ ಗಮನ ಇಟ್ಕೊಂಡು ಇವತ್ತು ನಾವು ಕೆಲಸವನ್ನು ಮಾಡಬೇಕಾಗಿದೆ. ನಮ್ಮ ಅಭ್ಯರ್ಥಿಗಳನ್ನ, ರಾಜ್ಯದಲ್ಲಿರುವ ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕಾಗಿದೆ. ಅದಕ್ಕೆ ನಾವು ಖಂಡಿತವಾಗಿ ಈ ಗೆಲುವಿನಲ್ಲಿ ಪಾಲುದಾರರಾಗ್ತಂತ ತಮ್ಮ ಮೇಲೆ ಅಪಾರವಾದ ವಿಶ್ವಾಸ ಇದೆ. ಯಾವಾಗ ನಮ್ಮ ಸರ್ಕಾರ ಬಂದಿದೆ, ಅದು ಕೇಂದ್ರದಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಆವಾಗ ಜನಪರ, ಬಡವರ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ದಲಿತರ ಪರವಾಗಿ ನಮ್ಮ ಪಕ್ಷ ಕೆಲಸ ಮಾಡಿದೆ. ಈ ದೇಶ ಕಟ್ಟಲಿಕ್ಕೆ ಕಾಂಗ್ರೆಸ್ಗೆ ತನ್ನದೇ ಅಂತ ಕೊಡುಗೆ ಅಂತ ಇವತ್ತು ನಾವು ಸಾರಿ ಹೇಳಬಹುದು. ಇಲ್ಲಿರುವಂತ ಮೆಡಿಕಲ್ ಕಾಲೇಜ್ ಇರ್ಬೋದು, ಚಾಮರಾಜನಗರ ಮೆಡಿಕಲ್ ಕಾಲೇಜ್ ಕೂಡ ನಮ್ಮ ಪಕ್ಷದ ಸಾಧನೆ. ಧ್ರುವನಾರಾಯಣಿಂದಾಗ ಮಾಡುವಂತ ಹೈವೇಗಳು ಕೂಡ ಇವತ್ತು ನಮ್ಮ ಪಕ್ಷದ ಸಾಧನೆಯನ್ನ ಬಿಂಬಿಸ್ತಾ ಇದೆ. ಅದಕ್ಕಾಗಿ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು. ಸಿದ್ದರಾಮಯ್ಯ ನೇತೃತ್ವದಲ್ಲಿ 2 ಬಾರಿಗೆ ಈ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದ್ದೇವೆ. ಇಂದು 13ರಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ. ಅದು ವಸತಿ ಶಾಲೆಗಳಿರ್ಬೋದು, ಕೆರೆ ತುಂಬುವಂತ ಯೋಜನೆ ಇರ್ಬೋದು, ನೀರಾವರಿ ಯೋಜನೆಯನ್ನ ಸಿದ್ದರಾಮಯ್ಯ ನೇತೃತ್ವ ಕೊಡುವಂತ ಪ್ರಯತ್ನ ಅದಾಗಿದೆ. ಈ ಸಾರಿ ವಿಶೇಷವಾಗಿ ಮಹಿಳೆಯರಿಗೆ 5 ಗ್ಯಾರಂಟಿಗಳನ್ನ ಕೊಡುವ ಮೂಲಕ ಅವ್ರನ್ನ ಸಬಲೀಕರಣ ಮಾಡುವಂತ ಸಿದ್ದರಾಮಯ್ಯವರ ಕನಸು ಇವತ್ತು ನಡೆಸಾಗಿದೆ. ಹೀಗಾಗಿ ಇವತ್ತು ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋ ಮಾತನ್ನ ಹೇಳುತ್ತಾ, ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಈಗ ಚಾಮರಾಜನಗರದಲ್ಲಿ ಮಾಡುವಂತ ಪ್ರಯತ್ನ ಮಾಡಿದ್ದೇನೆ. ವಿಶೇಷವಾಗಿ ಹಣ್ಣೂರಿನಿಂದ ತಮಿಳುನಾಡು ಮಾಡೋರಿಗೆ ನಮ್ಮ ರಸ್ತೆ ಬಹಳ ಕೆಟ್ಟದ್ದಾಗಿದೆ. ಆ ಕಡೆ ತಮಿಳುನಾಡು ರಸ್ತೆ ಬಹಳ ಉತ್ತಮವಾಗಿತ್ತು. ನನಗೆ ಬಂದು ಬಹಳಷ್ಟು ಜನ ಅಧಿಕಾರಿಗಳು ಹೇಳಿದ್ರು. ಅತ್ಯಂತ ಹೆಚ್ಚು ದುಡ್ಡು ಕೊಟ್ಟಂತ ಏಕೈಕ ಯೋಜನೆ ಅಂದ್ರೆ ಅದು 22 ಕೋಟಿ ರೂಪಾಯಿನ ಕೊಡುವಂತ ಪ್ರಯತ್ನ ನಮ್ಮ ಇಲಾಖೆಯಿಂದ ಈಗಾಗಲೇ ಮಾಡಿದ್ವಿ. ಅದು ಒಳ್ಳೆ ರಸ್ತೆ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ. ಅದೇ ರೀತಿ ಕಾಲು ಸಂಕಲನ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡೋಕ್ಕಾಗಿ 12 ಕಾಲು ಸಂಕಲನ ಈ ಚಾಮರಾಜನಗರಕ್ಕೆ ಕೊಟ್ಟಿದ್ದೇನೆ. ಈ ಸಾರಿ ಒಂದು ಸಾರಿ ಇನ್ನೂ ಹೆಚ್ಚು ಕೊಡುವಂತ ಪ್ರಯತ್ನ ನಮ್ಮ ಇಲಾಖೆಯಿಂದ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳುತ್ತಾ, ಒಟ್ಟಾರೆಯಾಗಿ ಈ ಪಕ್ಷ ನಿಮ್ಮ ಪಕ್ಷ, ಬಡವರ ಪಕ್ಷ, ನಿಮ್ಮೆಲ್ಲರ ಪಕ್ಷ ಇದೆ. ಹೀಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಮೂಲಕ ಒಂದು ರಾಜಕೀಯ ಬದಲಾವಣೆ ತರಬೇಕಂತೇಳಿ ನಮ್ಮ ಮಾತು. ನಮಸ್ಕಾರ ಎಲ್ಲರಿಗೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.